ನಮ್ಮ ಜೀವನದಲ್ಲಿ ಏನು ನಡೆದರೂ ಅದು ಏಕೆಂದು ನಾವು ಆಗ ಅರ್ಥ ಮಾಡಿಕೊಳ್ಳಲಾರೆವು. ಆದರೆ ಶ್ರೀಕೃಷ್ಣ ಹೇಳ್ತಾರೆ, ನಿನಗೆ ಸಂಭವಿಸುವ ಪ್ರತಿಯೊಂದು ಘಟನೆ ನಿನ್ನನ್ನು ಮುಂದಕ್ಕೆ ಕೊಂಡೊಯ್ಯಲು ದೇವರು ಮಾಡಿದ ವ್ಯವಸ್ಥೆ. ಬಹಳ ಬಾರಿ ನಾವು ಪ್ರಶ್ನಿಸುತ್ತೇವೆ. ಕೃಷ್ಣ ಹೇಳ್ತಾರೆ, ಕಷ್ಟ ಬಂದರೆ ಅದು ದಂಡನೆ ಅಲ್ಲ, ಅದು ನಿನ್ನೊಳಗಿನ ಶಕ್ತಿಯನ್ನು ಹೊರತೆಗೆದ ಪರೀಕ್ಷೆ. ಜೀವನದಲ್ಲಿ ಭಯ, ಗೊಂದಲ, ನೋವು ಇವು ಎಲ್ಲರೂ ಅನುಭವಿಸುವವು. ಹೆದರಬೇಕಿಲ್ಲ. ಕೃಷ್ಣ ಹೇಳ್ತಾರೆ, ನಿನ್ನ ಮನಸ್ಸನ್ನು ನೀನು ಗೆದ್ದರೆ ಬಾಹ್ಯ ಜಗತ್ತಿಂದ ಯಾರೂ ನಿನ್ನನ್ನು ಸೋಲಿಸಲೇಕು. ಇವು ಮಾತ್ರವಲ್ಲ, ನಾವು ಒಬ್ಬಂಟಿಯಾಗಿದ್ದೇವೆ ಅನ್ನೋ ಭಾವನೆ ಬಂದಾಗ ನನ್ನನ್ನ ನೆಪಿಸು, ನಾನು ನಿನ್ನ ಹೃದಯದಲ್ಲಿ ಇರ್ತೇನೆ. ಜೀವನದಲ್ಲಿ ಕೆಲವು ಬರುತ್ತಾರೆ, ಕೆಲವು ಹೋಗುತ್ತಾರೆ. ಆದರೆ ಕೃಷ್ಣ ಹೇಳ್ತಾರೆ, ಬರುವವರು ಪಾಠ ಕೊಡುತ್ತಾರೆ, ಹೋಗುವವರು ದಾರಿ ತೋರಿಸುತ್ತಾರೆ. ಮತ್ತು ಕೊನೆಗೆ ಮನಸ್ಸು ಕುಗ್ಗಿದಾಗ ಕೃಷ್ಣನ ಮಾತನ್ನ ನೆನಪಿಸಿಕೊಳ್ಳಿ. ಆದ್ದರಿಂದ ಮೊದಲೇ ನಮ್ಮ ಮನಸ್ಸನ್ನು ಶಾಂತಗೊಳಿಸಬೇಕು. ಕೋಪ, ಗೊಂದಲ, ನೋವು ಇವನ್ನೆಲ್ಲ ಬಿಟ್ಟು ಬಿಡಬೇಕು. ಕಷ್ಟಗಳು ಬಂದಾಗ ನಾವು ಯೋಚಿಸುತ್ತೇವೆ, ಇದು ಏಕೆ ನನಗೆ? ಕೃಷ್ಣ ಅದಕ್ಕೆ ಉತ್ತರ ಕೊಡುತ್ತಾರೆ, ಜೀವನ ನಿನ್ನನ್ನು ಮುರಿಯೋದಕ್ಕೆ ಬರುತ್ತಿಲ್ಲ, ನಿನ್ನನ್ನು ಬಲಿಷ್ಠನಾಗಿಸಲು ಬರುತ್ತಿದೆ. ನಾವು ಯಾರಿಗಾದರೂ ಬಲವಾಗಿ ಕಾಣಬಹುದು, ಆದರೆ ಕೃಷ್ಣ ಹೇಳ್ತಾರೆ, ಭಾರವಾದ ಮನಸ್ಸನ್ನು ಅಗೋಚರವಾಗಿ ಹೊತ್ತುಕೊಂಡು. ಇನ್ನೊಂದು ಮುಖ್ಯವಾದ ಮಾತು, ನಿನ್ನ ದಾರಿ ಉದ್ದವಾಗಿರಬಹುದು, ಆದರೆ ನನ್ನ ಅನುಗ್ರಹ ಇದ್ದರೆ ನಿನಗೆ ನೀವು ನಿಶ್ಚಿತ. ಜೀವನದಲ್ಲಿ ಕೆಲವರು ಬಂದು ಹೋಗುತ್ತಾರೆ, ಅದರ ಬಗ್ಗೆ ಕೃಷ್ಣ ಹೇಳ್ತಾರೆ, ಯಾರು ನಿನ್ನ ಜೀವನದಲ್ಲಿ ಉಳಿಯಬೇಕು ಅವರನ್ನು ನೀನು ಹಿಡಿದುಕೊಳ್ಳಬೇಕಾಗಿಲ್ಲ.